ಈ ಸಿರಿಯಾದ ರಾಜಾರಾಣಿ ಅವತ್ತು ಆಳೇ ಇಲ್ಲ. ಇಲ್ಲಿ ಮುಂಚೆ ಯುರೋಪಿಯನ್ರು ಬಂದ್ರು, ಅದಾದ್ಮೇಲೆ ಟರ್ಕರು ಬಂದ್ರು. ಟರ್ಕರು 400 ವರ್ಷಗಳ ಕಾಲ ಆಳಿದ್ರು. ಅದಾದ್ಮೇಲೆ ಫ್ರೆಂಚರು ಬಂದ್ರು. ಅದಾದ್ಮೇಲೆ ಇವಾಗ ಡೆಮೊಕ್ರೆಟಿಕ್ ಅಂತ ಅಂತಾರೆ. ಈ ದೇಶದ ದೊಡ್ಡ ಮನುಷ್ಯ ಪ್ರತಿ 7 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಮಾಡ್ತಾರೆ. ಟ್ವಿಸ್ಟ್ ಏನು ಅಂತಂದ್ರೆ ಇಲ್ಲಿನ ಜನಗಳಿಗೆ ಎಲೆಕ್ಷನ್ ಆಗಕ್ಕಿಂತ ಮುಂಚೆನೆ ಗೊತ್ತಾಗೋಗ್ಬಿಡ್ತದೆ ಯಾರು ಗೆಲ್ತಾರೆ ಅಂತ. ಆದರೆ ಧರ್ಮನ ನೆತ್ತಿಗೇರಿಸ್ಕೊಂಡು ಬ್ರೈನ್ ವಾಶ್ ಆಗಿರೋ ಅಂಥ ಬ್ರೈನ್ಗಳು ಮಾಡಿರೋ ಅಂಥ ಕೆಲಸ ನೋಡಿ. ಬರೀ ಈ ಕೋಟೆ ಮಾತ್ರ ಅಲ್ಲ, ಕೋಟೆಯ ಸುತ್ತಮುತ್ತ ಇರೋವಂಥ ಎಲ್ಲ ಜಾಗಗಳನ್ನೂ ಉಡೀಸ್ ಮಾಡ್ಬಿಟ್ಟವ್ರೆ. ಕೋಟೆಯ ಸುತ್ತಮುತ್ತದ ಜೊತೆಗೆ ಈ ಕೋಟೆ ಇರೋವಂಥ ಈ ಊರಿನ ಜೊತೆ ಈ ದೇಶ ಎಲ್ಲವನ್ನ ಸ್ಮಶಾನ ಮಾಡ್ಬಿಟ್ಟವ್ರೆ. ದೇವರು ಯಾರಾದ್ರೂ ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ರೆ ನಮ್ಗೆ ಎಷ್ಟು ಕೋಪ ಬರುತ್ತೆ. ಆದ್ರೆ ಇಲ್ಲಿ ದಾಳಿ ಆಗಿರೋದು ಇಡೀ ಊರ್ ಮೇಲೆ, ದೇಶದ ಮೇಲೆ, ಇಡೀ ಬಿಲ್ಡಿಂಗ್ನೇ ಉಡೀಸ್ ಮಾಡ್ಬಿಟ್ಟವ್ರೆ ನೋಡಿ. ಇನ್ ಯಾವ ಪಾರ್ಟಿ ಬಾಂಬು ಗನ್ಗಳು ಬಿದ್ದಿರ್ಬೇಕಿದ್ರ ಮೇಲೆ ಅಂತ. ದೇವರು ಈ ಬ್ರೈನ್ ವಾಶ್ ಆಗಿರುವಂತ ಬ್ರೈನ್ಗಳು 8ನೇ ಶತಮಾನದ ಮಸೀದಿನೂ ಸಹ ಬಳ್ದು ಬಾಯಿಗೆ ಹಾಕೊಂಡ್ಬಿಟ್ಟವ್ರು ನೋಡ್ರಿ. ಆದ್ರೆ ದೇಶದವರೆಲ್ಲ ಸೇರಿ ಮತ್ತೆ ಕಟ್ತವ್ರೆ ವಾಪಸ್. ಯಾವುದೇ ದೇಶ ಲತ್ತೆ ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ದೇಶದಲ್ಲಿರುವಂಥ ಕೆಲವು ಜನ ಅಧಿಕಾರಕ್ಕೋ ಅಥವಾ ಧರ್ಮದ ನೆತ್ತಿಗೇರಿಸ್ಕೊಂಡು ಮಾಡೋವಂಥ ಕೆಲಸದಿಂದ ದೇಶ ಲತ್ತೆ ಎಡೆಗೆ ಸಾಗುತ್ತೆ. ಹಾಗೇನೆ ಆಫ್ಘಾನಿಸ್ತಾನನ ತಾಲಿಬಾನ್ಗಳು ಹಾಳು ಮಾಡಕ್ಕೆ ಬಿಟ್ಟವ್ರೆ. ಸೋಮಾಲಿಯಾನ ಅಲ್ ಶಬಾಬ್ ಗುಂಪುಗಳು ಹಾಳು ಮಾಡ್ತವ್ರೆ, ಇನ್ನೂ ಹಾಳು ಮಾಡ್ತವ್ರೆ, ಇನ್ನೂ ಮುಗ್ದಿಲ್ಲ ಅದ್ರದ್ದು. ಹಾಗೇನೆ ನಾವಿರೋಂಥ ಈ ಸಿರಿಯಾನ IS ಹಾಳು ಮಾಡಕ್ಕೆ ಬಿಟ್ಟಿದೆ. ಎಷ್ಟು ಸುಂದರವಾದಂಥ ದೇಶ, ಈ ದೇಶದ ಜನಗಳು ಎಷ್ಟು ಒಳ್ಳೆಯವರು. ಆದರೆ IS ಅನ್ನೋ ಆತಂಕವಾದಿ ಈ ದೇಶನ ಹಾಳು ಮಾಡಕ್ಕೆ ಬಿಟ್ಟಿದೆ. ಚರ್ಚು ಮಸೀದಿ ಅಂದಿರೋ ಪ್ರತಿಯೊಂದ್ರ ಮೇಲೂ ದಾಳಿ ಆಗಿದೆ. ನೀವು ನಂಬಲ್ಲ, ISನ ತನ್ನ ಐಡಿಯಾಲಜಿನ ಒಪ್ತಿರೇ ಇರುವಂಥ ಲಕ್ಷಾಂತರ ಮುಸ್ಲಿಮ್ರನ್ನ ಆಲ್ರೆಡಿ ಕೊಂದಾಕ್ಬಿಟ್ಟವ್ರೆ. ದೇವರು ನಾವು ನಿಂತಿದ್ದೀವಲ್ಲ ಈ ಜಾಗ, ಇದು ISIS ಕಂಟ್ರೋಲಲ್ಲಿತ್ತು. ISIS ಎಲ್ಲ ಓಡಾಡ್ದಂಥ ಜಾಗ ಇದು. ಆದರೆ ISIS ಈಗಿಲ್ಲ. ಇದ್ದಿದ್ರೆ ಈ ವಿಡಿಯೋ ನಿಮಗೆ ತಲುಪ್ತಾ ಇರಲಿಲ್ಲ. ಆದರೆ 7-8 ವರ್ಷಗಳ ಹಿಂದೆ ISIS ಠಿಕಾಣಿ ಹೂಡ್ದಂಥ ಜಾಗ, ಅವರು ಮಾಡಿದಂಥ ಕರ್ಮಕಾಂಡ ಎಲ್ಲವನ್ನ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.